ಮದುಗೊಂದು ಬಾರಾದ್ರ ಪದ ಯಾರು ಹಾಡವ್ರ ಅವ್ರಿಗೆ ಘಾಮೆ ಬಿಡೋದ್ರಿ ಘಾಮ ಘಾಮ ಹೌದು ಕಚ್ಚಿನ ಬಹಳ ಬೇಕು ಬೇಕು ಶಿವನಲ್ಲಿ ಸುಟ್ಟಿತ್ತು ಕಾಮ ಗುರು ಸೇವನಗ ಬಿಟ್ಟಿತ್ತು ಧಾಮ ಮಹೇಶ್ ಲಿಂಗರು ಆಗಿತ್ತು ಜನ್ಮ ಗುರು ಸೇವ ಮಾಡಿದ ತಾಗಿದ್ದ ನೇಮ ಶಿವನಾಮ ಬಲು ಪ್ರೇಮ ನಾಲ್ಕು ಧಾಮ ಗುರು ಆಶ್ರಮ ಸೋಮಲಿಂಗನ ದರ್ಶನ ಮಾರ್ಪ ಜನ್ಮ ಪಾವನ ಸದ್ಗುರು ದರ್ಶನ ಮಾರ್ಪ ಜನ್ಮ ಪಾವನ ಕರುಣಾ
ಸತ್ಯದ ಸಮುದ್ರ ದಾರಿ ಬಾಯಿಲಿ ನುಡಿದಿರು ಓಂ ಸೋಮ ಭಕ್ತಗ ತೊಡಗಿರುವ ಆತನ ರೋಮ ಗುರುವಿನ ಮುಂದ ಹೂಡನ ಹೋಮ ಗುರುನಂದ ಅಂದನಿಂದ ಸತ್ಯ ಧರ್ಮ ಶಿವನಾಮ ಪ್ರೇಮ ನಾಮಧಾಮ ಜನ್ಮ ಪಾವನ ಸದ್ಗುರು ದರ್ಶನ ಮಾರ್ಗ ಜನ್ಮ ಪಾವನ ಯೋಗ ಯೋಗ ಅವತಾರ ನೀ ತ್ವತ್ತಿ ಭಗವಂತ ಜಡಿ ಒಳಗಂಗಾಲ ಇಟ್ಟಿ ಏನ್ ಮಾಡ್ದ ಗಜೇಂದ್ರದೇವನ ಮರಳನ ಮಾಡಿ ಬಿಟ್ಟೆ ಯೋಗ ಯೋಗ ಅವತಾರ ನೀ ತ್ವತ್ತಿ ಭಗವಂತ ಜಡಿ ಒಳಗಂಗಾಲ ಇಟ್ಟಿ ಗಜೇಂದ್ರದೇವನ ಮರಳನ ಮಾಡಿ ಬಿಟ್ಟೆ ಪಂಚಿಗೆ ಸುತ್ತಿ ಹುಲಿಯ ಚರ್ಮ ಮೈಗೆ ಧರಿಸಿದ ಇವತ್ತು ಭಸ್ಮ ಭಕ್ತದ ಕಾಯುವ ನಿತ್ಯ ನೇಮ ಲಕ್ಷ್ಮಣ ಒಯ್ತದ ಪಾಪ ಕರ್ಮ ಶಿವನಾಮ ಪ್ರೇಮ ರಾಮ ರಾಮ ಶ್ರೀ ಗುರು ದರ್ಶನ ಮಾರ್ಗ ಜನ್ಮ ಪಾವನ ಸದ್ಗುರು ದರ್ಶನ ಮಾರ್ಗ ಜನ್ಮ ಪಾವನ ಕರುಣಾ ದಯಾಳಿ ಒಂದೇ ವಾಲದ ನುಡಿ ತಾವ ಜನ್ಮೋಟಿ ಗುರುವಿನ ಕರ್ಕೊಂಡು ಬರ್ತ್ಯಾಕ ಹೊಂಟಿ ಗುರುವಿನ ಸೇವೆದಾಗ ನೀಸಿ ಒಂದೇ ವಾಲದ ನುಡಿ ತಾವ ಜನ್ಮೋಟಿ ಗುರುವಿನ ಸೇವೆದಾಗ ಒಂದೇ ನಿಷ್ಠೆ ಗುರುವಿನ ಕರ್ಕೊಂಡು ಬರ್ಕಕ್ಕೆ ಹೊರಟಿ ಜಗತ್ತು ಬಂದು ನಾ ಪರಮಾತ್ಮ ಆನಂದ ಆಯ್ತು ಅಮೋಘ ಆತ್ಮ ಬಂದು ನಾ ಪರಮಾತ್ಮ ಆನಂದ ಆಯ್ತು ಅಮೋಘ ಆತ್ಮ ಶಿವಪುರಕ್ಕಾಯ್ತು ಶಿವ ಮೌಗಮ ಉನ್ನತಿಗಾಯ್ತು ಗುರು ಅವಮಾನ ಅವಮಾನ ಶಿವನಾಮ ಮಧು ಪ್ರೇಮ ನಾಮ ಗುರು ಪ್ರೇಮ ಸದ್ಗುರು ದರ್ಶನ ಮಾರ್ಗ ಜನ್ಮ ಪಾವನ ಸದ್ಗುರು ದರ್ಶನ ಮಾರ್ಗ ಜನ್ಮ ಪಾವನ
ನೂರಾರ ಸಿದ್ಧರ ಪಲ್ಲಕ್ಕಿ ಗುರು ಮಗಳ ಹಾಡ ಹೊಸ ಮಸನಾದಿ ಇಲ್ಲಿ ಏನಾಗುತ್ತೆ ಮಾಡುತ್ತಪ್ಪ ಇದು ಪದ ಬಹಳ ಹಳಿದು ನಾವು ಮತ್ತೆ ಇದು ಪೆಟ್ಟು ಹೆಂಗಲ್ಲ ಹುಷಾರಾಗಿ ಎತ್ತು ಪೆಟ್ಟದಿದು ಇವೆಲ್ಲ ನಾವು ನಡೆದು ಈ ಪದ್ಯದೊಳಗೆ ಅಷ್ಟೊಂದು ಮರ್ಮದ ಅಷ್ಟೊಂದು ಶಕ್ತಿ ಅದ ತಿಳ್ಕೊಬೇಕಾಗ್ಯದ. ಆದ್ರೆ ಇದು ಹುಷಾರಾದ ಪದ್ಯ ಅದ ಹೌದೌದು ಬರ್ಲಿ ಅದಕ್ಕೆ ಹೊಸ ಹೊಸದ ಹಾಕಿ ಅಂತ ಒಬ್ರು ಯಾವಾಗ ನಿಂಗಳ ತಂದು ದಾಟಿ ಹೇಳ್ತಾನೆ ಹಾಡು ಅದು ಹಾಡಲಾರ್ದೆ ಅದು ಕಟ್ಲಾರ್ದೆ ಬಿಟ್ಟೇ ಇಲ್ಲ ಬೆಟ್ಟಿಲ್ರಪ್ಪ ಹಾಡ ಅಷ್ಟು ಸುಮ್ಮ ಕಟ್ಟ್ಯಾರ ಇದು ಇಲ್ಲದಾಗ ಅಷ್ಟು ಅಕ್ಷರ ಸುತ್ತ ಬೇಕು ಸುಮ್ ಮಾತಾಡ್ತಾನೆ ಸುತ್ತಾದ್ರೆ ಅದಕ್ಕೆ ದಯವಿಟ್ಟು ಸಭಿಕರಿಗೆ ಒಂದು ಮಾತಾ ಹೊಸ ಪದ ನಯ ಹೈ ಹೌದು क्या है तुम तूप खाते जाओ वैसे हाँ तुम तूप खाते जाओ वैसे ಇದಕ್ಕೆಲ್ಲ ಲಘು ಬೇಕ್ರಿಪ್ಪ ಪದ ಮಾಡಬೇಕಾದ್ರೆ ಸಾಧ್ಯ ಇಲ್ಲ ಲಘು ಬೇಕು ಹೋಳಿಗೆ ಹೊಡ್ತಾ ಹೌದು ಹೊಸದೊಂದು ಹಳಿದ ಹೋಳಿಗೆ ಅಲ್ಲಿ ಹೊಸ ಹಳಿ ಹೋಗ್ತದೆ ಏ ಇದು ಅನ್ನಮಯ ಶರೀರದು ಆ ನೆನಪಾಡ ಗಿರಾಣದ ಮಗಳು ಮುತ್ಯ ಉಂಟಾನು ಹೌದು ಇದು ನೆನಪಿಟ್ಟುಕೊಂಡು ಗಿರಣ ಹಿಡಿದಾಗ ಅಪ್ಪ ಉಂಟಾರ ಸಾಧು ಹಾಕ್ಬೇಕು ಶೀತಳ ಹೊಳೆ ಹಾಕೊಂಡು ಇದ್ರ ಹಾಕೊಂಡು ಶೀತಳ ಇವು ಮಾಡ್ತಿರ್ತಾರೆ ಗಿರಾಣ ಇಟ್ಟಿಂತ ಆಯ್ತು ಯಾಕಂತ ಅಪ್ಪ ಉಳ್ಳಗತ್ತರ ನಾ ಯಾಕಂದ್ರೆ ಹಿಡ್ದ ನಂಗಾಗಿತ್ತು ಅದಕ್ಕೆ ದಿಟ್ಟು ತಪ್ಪಿತ್ತು ಗಿರಣದು ಗಿರಾಣಿಗೆ ಅಂತದ್ದು ನನ್ನ ಅಪ್ಪನ ವಸ್ತು ಅದು ಲಗೇಜ್ ಯಾವ್ದು ಪೂಜೆ ಮಾಡ್ಕೊಂಡ್ರ ಹಾ ಬರ್ಲಿ ಯಾವ್ದ್ಯಾಗ ನಾ ಹಿಂಗಿದ್ದ ಹೇಳಿ ನೋ ಪೂಜಿಲ್ಲ ಪುಕ್ಕಿಲ್ಲ ಮುಂಜಾನೆ ಏನೋ ಒಂದು ಗಂಗಾಳ ಉಪ್ಪಿಟ್ಟ ಉಳ್ಳಾಗಡ್ಡಿ ಇದ್ದರೆ ಇತ್ತು ಇರ್ಲಿಕ್ಕಿಲ್ಲ ನಿನಗೆ ಹೇಳಿ ಹೋದಾಗಿದೆ ಅನ್ನಮಯ ಶರೀರ ಉಡ್ಬೇಕಾಗಿಲ್ಲ ನೋಡಪ್ಪ ಇದು ಹಾ ದೇವಋಷಿ ಹಾ ಅವ್ರ ಮನೆ ಹೊಡೆದ ಉಪ್ಪಿಟ್ಟ ದುಃಖದೊಳಗ ಮೂರ್ತಿ ಇಡುದಿತ್ತು ಏನಾಯ್ತು ಒಂದು ಪ್ರತಿ ಪ್ರಾಣ ಪ್ರತಿಷ್ಠಾಪನೆ ಕಳಸಾರ ಒಂದು ಕಾರ್ಯಕ್ರಮ ಚಿದಾನಂದ ಮಹಾರಾಜರು ಹೌದು ಒಂದು 10-15 ಮಂದಿ ಸಾಧು ಕೂಡಿದ್ರು ಎಲ್ಲ ಕ್ಯಾಲಿ ದೊಡ್ಡ ದೊಡ್ಡ ಮಟ್ಟದ ಮಠಾಧೀಶರು ಹೌದು ಇದ್ರಾಗ ಬಿಳಿ ಡ್ರೆಸ್ ನಮ್ಮದೇ ಗಡಿ ಹೌದು ಇದು ವಸ್ತಿ ಸ್ವಚ್ಛ ಬಂಗಾರ ಇರ್ತದ ನಾ ಈಗ ಎಲ್ಲ ಕ್ಯಾಲಿ ಒಳಗ ಇದು ಗಡಿ ಒಂದೇ ಸೂಪರ್ ಬಿಳಿ ಡ್ರೆಸ್ ಹೌದು ಅವನ್ನ ಕತ್ತು ಇವು ಯಾವ ಎಲ್ಲ ಇದು ಮುಂದೆ ಎಲ್ಲ ಇವನೇ ಇಲ್ಲದ ಹೌದು ಇವ್ರಿಗೆ ಕೆಂಪು ಅರಿಬೇರೆ ಸಿಕ್ಕಾವಿಲ್ಲ ಅಂದ್ರೆ ಅವ್ರಿಗೆ ವಿಚಾರ ಹೇಳಿದ್ರು ಒಬ್ಬ ಸಾಧು ಕೇಳ್ದ ಏನಂತೆ ಬಾನಿ ಅವರು ದಗದ್ ಯಾರು ಮಾಡ್ತೀವಿ ಮಠದಾಗ ಕೇಳ್ದ ಅವ್ರಿಗೆ ಅನಿಸಿದ ಮೊದಲು ಕೈ ಗಾಡಿ ಕುಡ್ಡಕ್ಕೆ ಎಲ್ಲ ಒಳಗೆ ಇದ್ರಾಗ ಮಠದಾಗ ನಾ ಹೆಂಗ ಮಾಡಲ್ಲ ಮತ್ತೆ ದದ್ರ ಬಿದ್ದರು ಯಾವ ಅವನಿ ನಾ ಗುಡ್ಡದವ್ರಪ್ಪ ಯಾವ ಗುಡ್ಡ ಮುಮ್ಮೆಟ್ಟು ಗುಡ್ಡ್ರಿ ಆ ಮುಮ್ಮೆ ನಾನು ಹಿಡ್ಗುಡ್ದವ್ರು ಅಲ್ಲ ಮುಮ್ಮೆಟ್ಟು ಗುಡ್ದಾಗ ಮಹಾರಾಷ್ಟ್ರದವ ಮನ್ವಿ ಮಹಾರಾಯತ್ರ ಮನಗೊಂಡ ಮಹಾರಾಯತ್ರ ಅವ ಬಂದ ಅವ ಹ್ಯಾಂಗ ಅಲ್ಲೇ ತಲೆ ನೀವು ಅಲ್ಲಿ ಕೇಳಿ ಕೇಳೋ ಯಾರು ಕಪ್ಪಗಳು ಏನಂದ್ರೆ ಮುಚ್ಚಾರು ಅವರು ಅಲ್ಲೇ ಇರ್ತಾರೆ ನಾನು ಅಲ್ಲೇ ಇರ್ತೀನಿ ನಿನಗೆ ಯಾಕಂತ ನಿಮಗೆ ಯಾಕಂತ ಅಂತ ಕೇಳೋರು ನನಗೆ ಅದೇ ಇರ್ತಾರೆ ಏನಂದ್ರು ಈ ಶರೀರಕ್ಕೆ ನೀನೇ ಯಪ್ಪ ನಾನಲ್ಲ ಇದು ಕತ್ತಾರ ಇದು ಕತ್ತಾರಲ್ಲ ಶರೀರಕ್ಕೆ ಅಂತಾರ ದೇಸಾಯಿ ಮುದ್ದೆ ಒಳಗೆ ಕೂತಿದ್ರು ಮಹಾರಾಜರು ಕೂತಿರು ಕಟ್ಟಿಗಳು ಯಪ್ಪ ಅವ್ನು ಮುದಿ ಕಾಜಿ ಯಪ್ಪ ಮುತ್ಯಾರ ಕಡೆ ಬಂದಿರಿ ಮಹಾರಾಜರಿಗೆ ಬಂದು ಕೇಳ್ಯಾರ ಏನಂತೆ ಮನೆ ಭಾಳ ಕಾಡಲ್ ಕಟ್ಟೋದು 4 ನಿಂಬೆ ಮಂತ್ರಿಸ್ಕೊಡ್ಬೇಕು ಕೇಳೋ ಮಹಾರಾಜ ಏನಿರ್ಬೋದು ಮಹಾರಾಜ ಹೌದು ಏನಂದ್ರೆ ಮುಚ್ಚಾರು ಅಲ್ಲಿ ಕೂತಿರು ಸ್ವಲ್ಪ ಸೊಕ್ಕಿ ಕೊಡಾಕಿದ್ರು ಅಲ್ಲಿ ಒಳಗ ಮುದ್ದೆ ಒಳಗೆ ದೇಸಾಯಿ ಕಡೆ ಕಳ್ಸಾರ ದೇಸಾಯಿ ಕಡೆ ದೇಸಾಯಿ ಕಡೆ ಬಂದು ಬಾಯಿ ಒಂದು 4 ನಿಂಬೆ ಮಂತ್ರಿ ಕೊಡು ಮನೆ ಕಾಡಲ್ ದೇಸಾಯಿ ಅಂತ ಒಡಿ ನನಗಲ್ಲ ನನ್ನ ಮನೆ ಕಾಡಿಗೆ ಅಂತೇಳಿ ಗುಡ್ಡು ಸೇರಿದ್ದ ಅದು ನಾನು ತಿಳಿಯಲ್ಲ ಇನ್ನ ಕರ್ಣಿಕೆ ಮಂತ್ರಿಸ್ಬಿಡ್ತಾನ ನಾವು ಉಪ್ಪಿನಕಾಯಿ ನಿಂಬೆ ಹಣ್ಣು ಮಂತ್ರಿಸ್ಕೊಡ ನಾನ ಅಲ್ಲಿ ಕುತ್ತಲ ಮುದ್ದೆ ಅವ ಮಂತ್ರಿಸ್ಕೊಡ್ತು
ಅವನೇ ಮಾರ ಏನು ಅವನೇ ಹೋಗ ಹುಚ್ಚಿ ಬಂದು ಗಳ 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 ಅಳ್ಳು ಕಟ್ಟಲ ಅಪ್ಪಗಳು ಪಾರ್ಕಲ್ಲ ಯಪ್ಪ ಎಂತ ದೊಡ್ಡ ಗುಣ ಯಪ್ಪ ನೀನು ಎಂತ ದೊಡ್ಡ ಗುಣಪ್ಪ ಮುತ್ತೆ ಏನೇನು ಅಂತ ಕೇಳಿದ್ರು ನಾನೇ ಇಲ್ಲದ ನಿನ್ನ ಬಾಯಿಗೆ ಬರಲಿಲ್ಲಪ್ಪ ಅದಕ್ಕೆ ನಾನು ಬದಿಗಿಟ್ಟಿದ್ರು ಮಾರುತ್ಯಪ್ಪ ಅವರು ನಾನು ಬದಿಗಿಟ್ಟಿದ್ರು ಆಯ್ಕೆ ಆಶ್ರಮ ತಯಾರಾಗಿದೆ ಈಗ ಭಾಳ ಚಂದ ನಡೆದದ ಈಗ ಭಾಳ ಚಂದ ನಡೆದದ ಪೆಟ್ರೋಲ್ ಪಂಪ ಮತ್ತ ಹೊಲ ಮನಿ ನಮ್ದು ಮಗಳು ಮುತ್ತೆ ಗಾಡಿಗಳೇ ಕೆಲವೊಂದು ಭಕ್ತರಿಗೆ ಮದುವೆ ಮಾಡೋದು ಗಾಡಿಗಳು ವಜ್ಜಿಗೆ ನಾವು ಅಲ್ಲೇ ಗುಡ್ಡದಾಗೆ ಇರ್ತೇವೆ ನಾವು ಗುಡ್ಡದಾಗೆ ಇರ್ತೇವೆ ಊರಲ್ಲಿ ಗುಡ್ಕದು ಈ ಮಠ ಆಶ್ರಮ ತಯಾರಾಗಬೇಕಾದ್ರೆ ಮಾಗಣ್ಣ ಮಾರುತ ಬಿದ್ದವ್ರು ಅದಾರ ಈ ನ್ಯಾಯನ ನಾವು ಹೊಸದಿರ್ಬೇಕು ಮದುವೆ ಮಾರಾದ್ರ ಗುಡ್ಡಕ್ಕೆ ಬರ್ಬಿತ್ತು ಪೈಲ ಹೋಗ್ಬೇಕಾಗಿತ್ತಲ್ಲಿ ಇವ್ರು ಗುಡ್ಡಕ್ಕೆ ಈ ಗುಡ್ಡ ತೋರಿಸಿದವರೇ ಮದುಗೊಂಡು ಸಮಸ್ತ ಸತ್ಪತ್ರಿಗಳು ಮದುಗೊಂಡು ಮಹಾರಾಜರು ಹತ್ತು ಬೇಡ 20,000 ಜನ ನಡೀತಿದ್ದೀರಿ ಜಾತ್ರೆಗೆ ಇವತ್ತು ಲಕ್ಷಾಂತರ ಜನ ಕೂಡ್ಲಿಕ್ಕ ಲಕ್ಷಾಂತರ ಜಾತ್ರೆಗೆ ನಡೀಲಿಕ್ಕೆ ಕಾರಣ ಹೋದ್ರೆ ಮದುಗೊಂಡು ಮಹಾರಾಜರು ಗುಡ್ಡಲ ಕೆಂಪು ಅರಿವಿನ ಅರಿವಿ ಸಿಗಲಿಗೆ ಏನಂತಿತ್ತಮ್ಮ ನೀವು ವಿದ್ಯುತ್ ಹೊಡೆದು ಬಿಡಬೇಕು ಒಂದು ಮಾತು ಮಾತಾಡ್ತಾರೆ ಮದುಗೊಂಡು ಮಹಾರಾಜರಿಂದ ಗೊತ್ತಾಗ್ಯದ ಇನ್ನೊಂದು ನಿಮಗೂ ಗೊತ್ತಿಲ್ಲ ಇನ್ನೊಂದು ಗೊತ್ತಾದ್ರು ಹೇಳ್ತೀನಿ ಏನದ್ರಿಪ್ಪ ಅವ್ರ ಊರಾಗ ದೇವ್ರದಾನು ಪಲ್ಲಕ್ಕೆದ ಊರ್ ಗ್ರಾಮ ಭಕ್ತರೆಲ್ಲ ಅವನು ದೇವ್ರಪ್ಪ ನಡ್ಕೋತಾರ ಯಾವ ದೇವರು ಹೆಸರಿಲ್ಲ ನಾವು ಪ್ರತ್ಯಕ್ಷ ಹೋಗಿಲ್ಲ ಹೋಗಿ ನಮಸ್ಕಾರ ಮಾಡ್ತೀವಿ ಆ ಜನ ಹೆಂಗಿರ್ಬೇಕು ಅವ್ರ ತಲೆಯೊಳಗೆ ಏನು ಬಂದ್ರೆ ಆ ಮಾತಂದ್ರು ಅವನಿಗೆ ಆ ದೇವ್ರಿಗೆ ಏನು ಅಂದ್ರು ಆ ದೇವರು ಅದೇ ಕೊಂಡದಪ್ಪ ಮೂರ್ತಿ ಕೊಂಡದ ಗದಿಗೆ ಕೊಂಡದಪ್ಪ ಎಂತ ತಾಕತ್ತಿರ್ಬೇಕು ಅವಾಗ ಅಪ್ಪಾಜಿಯವರು ಹೇಳಿದ್ರು 3 ದಿನ ಊರ ವಸ್ತಿ ಮಾಡ್ತೇವೆ ಇದನ್ನು ತೆಗಿಬೇಕು ಹೆಂಗೆ ಇವ್ರಿಗೆ ಹೇಳ್ಬೇಕು ಹೆಂಗೆ ಹೌದು ಅದರ ಅಮೋಕ್ಷದ ಸಂಪ್ರದಾಯ ಏನು 1700 ಸಿದ್ಧಗಳಿಗೆ ಸಿದ್ಧವ ಹೌದು ಅವನಿಗೆ ಹಚ್ಚಬೇಕು ಅನ್ನೋದು ಪದ್ಧತಿಲ್ಲ ಅವನಿಗೆ ಹಚ್ಚಬೇಕು ಹಣಿಗೆ ಹಚ್ಚುವುದು ಏನೋ ಗೊತ್ತಿಲ್ಲ ಅವ್ರಿಗೆ ಅಪರಾಧ ನಿರಪರಾಧಿ ಮಂದಿ ಜನ ಅವರು ಭಕ್ತರು ಮಹಾರಾಜರು ಮಹಾರಾಜರು ಹೇಳಿದ್ರಪ್ಪ ಬಿಜೆಪುರ ಜಿಲ್ಲೆಯೊಳಗೆ ಅಲ್ಲಿಂದ 10 ಕಿಲೋಮೀಟರ್ ಮೂವ್ಮೆಂಟ್ ತಗೊಂಡದ ಅದಕ್ಕೆ ನಮ್ಮ ಪಟ್ಟಣದ ಮುಂದೆ 3 ಕಿಲೋಮೀಟರ್ ಮೂವ್ಮೆಂಟ್ ಗುಡ್ಡದ ಆ ಮೂವ್ಮೆಂಟ್ ಗುಡ್ಡದ ಮೇಲೆ ತಂದೆ ಅಮೋಘಿತದ ನೀವೇನು ಆಚರಣೆ ಮಾಡ್ತೀವ ಅವರ ವಂಶಸ್ಥರು ಮೊಮ್ಮಗಳ ಅಮೋಘಿತ ಮೊಮ್ಮಗಳ 1700 ರೂಪಾಯಿ 1700 ಸಿದ್ಧರಿಗೆ ಇವ್ರ ಹೆಸರು ಹೇಳ್ಬಿಟ್ರಿ ಮೂವ್ಮೆಂಟ್ ಗುಡ್ಡ ತೋರಿಸೋದು ಅಲ್ರಿ ಅಮೋಘಿತ ವಂಶಸ್ಥರ ಹಿಂಗೆ ಕೈ ಎತ್ತಿ ಮೇಲೆ ತಂದು ತೋರಿಸ ನಮ್ಮ ಅಪ್ಪ ಅದಕ್ಕಂತಾರೆ ಏನಂತಾರೆ ಸಂತರು ಶರಣರು ಮಹಾತ್ಮರು ಬರಬೇಕಾದ್ರೆ ಯುಗಗಳ ಹೌದಪ್ಪ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದರ್ಪಣಂ ಸದೇಹಂ ಪರಿತ್ರಾಣಾಯ ಸಾಧನಾಯ ವಿನಾಶಾಯ ಚ ದುಷ್ಕೃತಾಃ ವಿವೇಕಾನಂದ ಹುಟ್ಟಿ ಬಂದರು ಭಾರತ ದೇಶಕ್ಕೆ ಕೊಡುಗೆ ಕೊಟ್ಟೋದ್ರು ಭಾರತ ದೇಶದ ಸಂಸ್ಕಾರಗಳು ಕೊಟ್ಟೋದ್ರು ಸಂಸ್ಕೃತಿ ಕೊಟ್ಟೋದ್ರು ಅದು ಸಂತ ತುಕಾರಾಮ್ ಮಾಡೋದು ಹುಟ್ಟಿ ಬಂದ್ರು ಮಹಾರಾಷ್ಟ್ರ ರಾಜ್ಯ ಉದ್ಧಾರ ಮಾಡಿದ್ರು ಕರ್ನಾಟಕದೊಳಗೆ ನಮ್ಮ ದೊಡ್ಡ ಸಂತ ಹುಟ್ಟಿ ಬಂದ್ರು ಸಿದ್ಧಾರೂಢರು ಗಜನಂದ ಶಿವಯ್ಯ ಹೋಗಿದ್ರು ಶಿಶುನಾಳ ಶರೀಫರು ಗೋವಿಂದ ಭಟ್ರು ನವಲಗುಂದ ನಾಗಲಿಂಗ ಹಚ್ಚ ಎಂತೆಂತ ನಾಯಿ ಹೋಗ್ಯದ ಜಗತ್ತಿಗೆ ಕೊಡುಗೆ ಕೊಟ್ಟೋದ್ರು ಎಲ್ಲರ ಒಳಗೆ ನನ್ನ ಸಿದ್ಧ ಪರಂಪರೆ ಅಂಶದ ಪರಂಪರೆ ಒಂದು ಸ್ವಲ್ಪ ಕತ್ತಲಿತ್ತು ಇವರು ಹುಟ್ಟಿ ಹೌದು ಎಲ್ಲಿ ಅವತಾರ ತಾಕು ಮಹಾರಾಷ್ಟ್ರ ನಾನು ಅಲ್ಲಿ ಗುಡ್ದಾಗ ಮಠ ಕಟ್ಟಿದ್ರಿ ನಾನು ಗುಡ್ದಾಗ ಮಠ ಕಟ್ಟಿದ್ದೆ ಜೀವಿತ ಕಂಬಿದ್ದೆ ಕುಡ್ರಿ ಹತ್ತಿದ್ದೆ ಇಲ್ಲಿ ಕಂಬಿದ್ದರೆ ನಾನು ನಾನು ಗುಡ್ದಾಗ ಇದ್ದೀಗ
ಒಂದು ಮಾತು ಹೇಳ್ತೀನಿ ಮಾರುತಪ್ಪ ಕೇಳು. ಈಗ ಏನು ಅಡಿಯೋದು ಕೂಸ ಉಂಡ ಅದು ಕೂಸ ನನಗೆ ಏನು ಗೊತ್ತಾ ಸಾರಿ ಕಡಿಯವ ಅಪ್ಪು ತೀರ್ಕೊಳ್ಳೋಣ ಅಪ್ಪನ ವಂಶ ಪರಂಪರೆ ನಿಲ್ಲಿಸ್ಬೇಕಂತ ಅಪ್ಪನ ಗದ್ದಿಗೆ ಟೆಕ್ ಕೊಡ್ದ ನಾನು ನಿಮ್ಮಂಗ 10 ವರ್ಷ 20 ವರ್ಷ ಹಿಂದ ಮುಂದೆ ಅಪ್ಪನ ವಂಶ ಪರಂಪರೆ ಬೆಳಿಬೇಕು ಅಪ್ಪನ ಜೆಂಡ ಹಾರಬೇಕಂತ ನನ್ನ ವಂಶದ ವಂಶ ಮಾಡ್ಕೊಂಡು ಗದ್ದಿಗೆ ಟೆಕ್ ಕೊಡ್ದ. ನನಗೆ 23 ವಯಸ್ಸಿತ್ತು ಸನ್ಯಾಸ ತೋರಿಗೆ ಅಂತಕ್ಕಂಥದ್ದು ಸಂಸಾರದೊಳಗೆ ಏನದ ನನಗೆ ಗೊತ್ತಿತ್ತು. ಆದರೂ ಕೂಡ ಸಂಸಾರ ಪ್ರಪಂಚ ಎಲ್ಲನೇ ಮಾಡಿ ಜಗಾರೆ ಮಾಡಬಾರ ಹೇಗೆ ಮಾಡಿ ಅದರೊಳಗೆ ವಿಶೇಷವಾದಂತ ಸನ್ಯಾಸತ್ವ ಸ್ವೀಕಾರ ಮಾಡಬೇಕಂದ್ರೆ ಅಪ್ಪನ ಗೀಟೆಕ್ ಕೊಡದ ನಾನು. ಅಪ್ಪಗಳ ಮುಂದೆ ಹೇಳಕತ್ತಾರ ಲಕ್ಷ ಕೊಡಬೇಕು. ಈ ಮನುಷ್ಯ ಜನ್ಮ ಹೆಂಗ ಅಂತ ನಾವು ಮಾತು ಹೇಳಿದ್ರು ಅಪ್ಪಗಳು 27 ನಕ್ಷತ್ರ ಮಳೆಯೊಳಗೆ ಮಳೆಯಲ್ಲಿ ಹುಬ್ಬಿ ಊದ್ರಿ ನಾವು ಈಗ ಏನು ಅತಿವಲ 27 ನಕ್ಷತ್ರಗಳ ತರ ಅದ್ರಾಗ ಸ್ವಾತಿ ನಕ್ಷತ್ರ ಸ್ವಾತಿ ಮಳೆ ಮಳೆಯಲ್ಲಿ ಸ್ವಾತಿ ನಕ್ಷತ್ರಕ್ಕೆ ಮತ್ತೆ ಮಳೆ ಕೊಟ್ಟಿರ್ತಾವ ಮಾರುತಪ್ಪ. ಅವ್ರು ಹ್ಯಾಂಗ ಹುಡ್ತಾವ್ ಸಮುದ್ರದಾಗ ಶಿಲ್ಪಿ ಒಳಗೆ ಸಿಂಪಿ ಹೆಂಗಿರ್ತಾವ ಅದು ಸ್ವಲ್ಪ ಉದ್ದ ಹೆಚ್ಚಾಗ್ತದೆ. ಇಲ್ಲಪ್ಪ ಹೆಂಗಿರ್ತದೆಪ್ಪ ಸ್ವಾತಿ ಮಳೆ ಸಮುದ್ರದಾಗೆ ಹುಟ್ಟುತ್ತದ. ಹೌದು ಗಾರ ಹುಟ್ಟತಾವ ಗಾರ ಗಾರ ಬಳ್ಪ ಹೌದು ಉಪ್ಪ ಗಾರ ಎಲ್ಲ ಹುಡ್ತಾವ್ರಿಪ್ಪ. ಇರ್ತಾವು ಕೈ ಹೋಗ್ತಾವ ನೀರ್ನ ಹೊಳೆಗೆ ಸಿಂಪಿ ಇರ್ತದ ಒಂದು ಸಿಂಪಿ. ಹೌದು ಆ ಸಿಂಪಿ ಬಾಯಿ ತೆಗೆದಿರ್ತದೆ. ಹೌದು ಆ ಹನಿ ಆ ಸಿಂಪಿ ಒಳಗೆ ಬಿತ್ತದ ಸಿಂಪಿ ಕಾಯ್ದಿರ್ತದ. ಕಾಯಿನು ತನ್ನ ಔಷಧ ಕೊಟ್ಬಿಡ್ತದ. ಒಂದೇ ಗತಿ ಸುಳ್ಳಾಗ ಮುತ್ತು ಆ ಮೂತ ಯಾವ ಅದೇ ಮುತ್ತು ಮಾರುತಪ್ಪ ಒಂದು ರೂಪದಾಗ ನಮಗೆ ಹೌದು ಅದೇ ಮುತ್ತ ಮಹಾರಾಷ್ಟ್ರ ನಾಡ ಅಪ್ಪೋ ಹೇಳಿದ್ರು ನನ್ನ ಸನ್ಯಾಸನು ಗೊತ್ತದ. 22 ವಯಸ್ಸು ಹೇಳಿದವರು ಎದು 22 ಎದು ಹೇಳಿದವರು ಈ ಶರೀರ ಹೇಳ ಹೊರಗಿರ್ತಕ್ಕಂಥ ಜ್ಯೋತಿ ಸಂಸಾರ ಮಾಡಕ್ಕೆ ಬಂದು ಎಲ್ಲರೂ ಹೌದು ಈ ಜಗತ್ತ ಪಾಲನೆ ಮಾಡಕ್ಕೆ ಬಂದಂತ ಜ್ಯೋತಿ ಒಳಗಿದೆ. ಹೌದು ಆತ್ಮ ಹೊರಗಿದ್ದು ಹೊರೆ ಹಂಗೆ ಕಳೆದು ಅದೇ ಹೇಳಿದ ಸತ್ಯ ಶರಣರು ಹುಟ್ಟ ಅನ್ಬೇಡ ಸತ್ತ ಅನ್ಬೇಡ ಮತ್ತೊಂದು ಮತ್ತೊಂದು ಇದು ನಿಂದಿರುವಂತ ನೋಟ ಅಲ್ಲ. ಈ ಸಿದ್ಧ ಶಾಸ್ತ್ರದ ಎಲ್ಲಾ ಮುಗಿಯೂ ಎದ್ದವು ನೀವು ಹೇಳ್ತೀರಪ್ಪ. ಆ ಶಾಸ್ತ್ರವು ನಷ್ಟ ಆಗಿ ಹೋಗಿತ್ತು. 18 ಪುರಾಣವು ನಿರ್ಧಾರ ಹೇಳಿತ್ತು. ಈ ಭಂಡಾರದ ಮೈ ಮುಗಿಸೋದು ಯಾರಿಗೆ ಇದು ಗುಡ್ಡದ ಕೈ ಮಾಡಿ ಹೇಳ್ತೀನಿ ನಾನು. ಇದು ನಂತಿಲ್ಲ ಪಾರಿಲ್ಲ ನೆನೆ ಇಲ್ಲ ಮಾತಿಲ್ಲ. ಇದು ಹೇಳೋದಲ್ಲ. ಇದು ಹಂಗೆ ಕಾಯ್ದು ಕೂತಾವ ಈ ಜಗತ್ತ ಪಾವನ ಮಾಡಿಸುವ. ಅದೇ ಮುತ್ತಿಯಲ್ಲಿ ಹುಟ್ಟಿ ಬಂತು ಮಹಾರಾಷ್ಟ್ರದಲ್ಲಿ ಅನುಷಿದ್ಧ ದುರ್ದಾಗ ಕೂತು ಸಂಕಲ್ಪ ಮಾಡಿದ್ರು. ಮುತ್ಯ ಅನುಷಿದ್ಧ ಅಮೋಘ ಸಿದ್ದೇಶ್ವರರು ಮಾತಾಡಿದ್ರು. ಅಂಶಿದ್ರ ಸಿದ್ಧಾಂತಿಗೆ ಹೌದು ಅಂಶಿದ್ರ ಚರಿತ್ರೆ ಯಾರು ಬಿಚ್ಚುತ್ತಾರ ಏನಾಗ್ತದೆ ಅಂಶ ನಿರ್ವಂಶ ಆಗ್ತದಂತಿರು ನಷ್ಟಾಂಶ ಆಗ್ತದೆ ಸುಖಂಡ ಆಗ್ತದಂದಿರು. ಹೌದು ಆಗ ಶಿರ್ವಾಳ ಮುತ್ಯ ಮದವಳ ಮುತ್ಯ ಮಾತಾಡಿದ್ರು. ಮದುವೆ ನೀನಿದ್ರು ಯಾರಿಲ್ಲ ನಾನು ನಿಂತಿದ್ರು ಯಾರಿಲ್ಲ. ಹೌದು ಇಬ್ರು ಮಂದಿ ಗಾಳಿನ ಅದೇ ಅಂದ್ರಿಪ್ಪ ಲಂಗಾಕೋ ಫುಲಾಗಾರಿ ಲಂಗಾಕೋ ಫುಲಾಗಾರಿ ಅಂದ್ರಿ. ಯಾರು ಮಾಡ್ತಾರೆ ಅಂಶಿನ ಮಾಡ್ಲಿ ಅಂತ ಹೇಳಿ ಚರಿತ್ರೆ ಸ್ಟಾರ್ಟ್ ಮಾಡಿದ್ರಿಪ್ಪ. ಅಂಶಿದ್ದ ಮಹಾರಾಷ್ಟ್ರದಾಗ ಮುತ್ತುಡ್ತು ಅಪೇಕ್ಷೆ ಮಾಡ್ಯಾನ ಮುತ್ಯ ಏನಂತ ಇವ ಈ ಗಡಿ ಅಲ್ಲಿ ಹುಟ್ಟ್ಯಾರಂದ್ರ ಅಲ್ಲಿ ಬಿಡಬಾರ್ದು ಇಲ್ಲಿಗೆ ತರಬೇಕಂತ ಹೇಳಿ ಎರಡು ತಂದು ಮದುವೆ ಮುತ್ತಾಗಿ ಆಶ್ರಮ ತಯಾರಾಗ್ಯದ. ಈ ಮಾತು ಆಶ್ರಮ ಹೆಂಗ್ ತಯಾರಾಯ್ತು ಅಪೇಕ್ಷೆ ಮಾಡಿ ತಯಾರಾದ ಆಶ್ರಮ ಇದು. ಯಾರ ಅಪೇಕ್ಷೆ ಮಾಡಿಲ್ಲ ಅಮೋಕ್ಷದ ನಿಖ್ಯಾರಿ ಅಂಶದ ಅಪೇಕ್ಷೆ ಮಾಡಿ ಅಪ್ಪ ಕರ್ದ ನಿಲ್ಲಿಗೆ ಈಗ ನಾವೇ ಅಪೇಕ್ಷೆ ಮಾಡಿ ಬಂದಿದ್ದೀವಿ. ಯಾರ ಅಪೇಕ್ಷೆ ನಡೆದವರು ಸ್ವತಃ ನೀನು ನಮ್ಮ ತಲೆಯಲ್ಲಿ ಅಪೇಕ್ಷೆ ಬೇರೆ ನಿನಗೆ ಎಂದು ಗುರು ಪ್ರೇರಣ ಅಪೇಕ್ಷೆ ಬೇರೆ. ಹೌದಾ ಹೌದಾ ಸೋನೇನು ಬೆಳಕು ಬೇರೆ. ಈಗ ಏನು ಹೆಚ್ಚೇನಿ ಲೈಟ್ ಬೇರೆ ಇನ್ನೊಂದು ದಾಖಲೆ ಹೋಗ್ತಾರೆ. ನೀವು ಹೋಗ್ತಾವ ಇರ್ತಾವ ಬರ್ತಾವ. ಹಿಂಗೆ ಪದೇ ಪದೇ ಹೇಳ್ತಿದ್ರು ಮದುವೆ ಮುತ್ಯ ಏನಂತ ಉಪಕಾರಿ ಅಂತ ಹೆಣ ಏನ್ ಮಾಡಿಕತ್ತೆ ಮತ್ತವ್ರ ಮ್ಯಾಗ ಹೇಳ್ತಿದ್ದ. ಅವ್ ಹೋಗ್ಯಾನ್ರಿ ಹಿಂದೆ ಹ್ಯಾಂಗ ಹೇಳ್ತಿದ್ದ ಅಂತ ಹೇಳೋ ನೀವು ತಗೊಂಡ ಭೀಮಾ. ಹೌದಾ ಇದು ಹಂಗೆ ಬಾಯಿ ಇವತ್ತು ರಾತ್ರಿ ಇದ್ದು ನಾಳೆ ಇಲ್ಲ ಮಾರುತ್ತಪ್ಪ ಬಗಲದು. ಅದಕ್ಕೆ ಗುರುಕರ್ಣ ಚಾಣಕ ಗುರುಕರ್ಣ ಪೈಚಾಣಕ ಪಾನಿ ಪೀನ ಯಾರು ಮಾಡ್ರಿ ಬಂದವ್ರು ತಿಂದವ್ರು ಇಲ್ಲೇ ಬೆಳೆದವ್ರು ಉಂಡವ್ರು
ಹಾ ಮಕ್ಕಳ ಕೂತ್ರು ಬಹಳ ಮನಸ್ಸು ಹೌದು ಹೌದು ಏನು ಧ್ಯಾನ ಅದೆಲ್ಲ ಇರ್ಲಿ ಪ್ರಸಂಗ ಬಂದಾಗ ನೋಡೋದು ಈ ನುಡಿಯಲ್ಲಿ ಬಂದಿತ್ತು ವರ್ಷಿಗೆ ಜಾತ್ರೆ ವರ್ಷಿಗೆ ಜಾತ್ರೆ ಮೆರೆಯೋನು ವರ್ಷಿಗೆ ಛತ್ತಿ ಆಹಾ ನೂರಾರ ಸಿದ್ಧರ ಪಲ್ಲಕ್ಕಿ ಗಟ್ಟಿ